ಕಣ್ಣೆಲ್ಲ ಉರಿತಾ ಇದೆ ಹೊಗೆಗೆ. ಓಕೆ, ಇಲ್ಲಿ ಲಾಗ್ ಮಾಡೋಂಗಿಲ್ಲ. ನಮ್ಮ ಕಡೆ ಹೇಳ್ತಾರೆ ಹಂದಿ ಥರ ಬೇರೋದು ಅಂತ ಅಂದ್ಬಿಟ್ಟು, ಹಂಗೆ ನಾನು ಬೇರ್ತಾ ಇದ್ದೀನಿ, ಅಂದರೆ ನಾನು ಸೇರಿಸಿ ಹೇಳ್ತಾ ಇದ್ದೀನಿ. ಎಲ್ಲ ಜೋಡಿಸಿಡ್ತಾ ಇದ್ದೀವಿ. ಒಂದು ಮೀನು ಮುಗೀತು. ಸೊ ಇದು ಎರಡನೇ ಮೀನು. ಬ್ರೋ ನೀವು ಬೈಕ್ ತಂದ್ಬಿಡಿ ಬ್ರೋ, ಹೋಗ್ಬಿಡೋಣ. ನಾನು ಬೈಕ್ ಎತ್ತೀನಿ. ನನಗೂ ಗೊತ್ತಿಲ್ಲ ನೀರು ಬದನೆಕಾಯಿ ಅಂದರೆ ಏನು ಅಂತ. ಏನೋ ಯಾರಿಗಾರು ಗೊತ್ತಿರೋ ಕಮೆಂಟ್ ಆಗಿ. ಸೊ ಗೈಸ್ ಏನು ಗೊತ್ತಾ, ಅವರು ನಮ್ಮ ಸವಾಸನೆ ಬೇಡ ಅಂತ ಅಂದ್ಬಿಟ್ಟು ನೋಡ್ರಿ ಅಲ್ಲೂ ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರಿಗೋಸ್ಕರ ನಾವು ಕಾಯ್ಕೊಂಡು ಕೂತಿದ್ದೀವಿ. ಅವ್ರು ಮುಗಿಸ್ಲಿ ಮೀಟಿಂಗ್ನ ಅಂದ್ಬಿಟ್ಟು, ಅದಾದ್ಮೇಲೆ ನಾವು ಹೋಗೋಣ ಅಂತ. ಸೊ ನಾವೆಲ್ಲ ಇಲ್ಲಿ ಅಟ್ಟೆ ಹೊಡಿತಾ ಇದ್ದೀವಿ. ಅವ್ರು ಆರಾಮಾಗಿ ಕೆಲಸ ಮಾಡ್ತಾರೆ. ಅಪ್ಪು ನೋಡಿ, ವರ್ಕ್ ಫ್ರಮ್ ಹೋಮು ಇಲ್ಲ ವರ್ಕ್ ಫ್ರಮ್ ಹೋಮ್ ಅಲ್ವಾ, ಕರೆಕ್ಟ್. ಆ ಹೆಸರಿನಲ್ಲಿ ಏನೇನೆಲ್ಲ ಎಲ್ಲೆಲ್ಲೆಲ್ಲ ವರ್ಕ್ ಮಾಡ್ಬೋದು ಅಂತ ಇವರು ನೋಡಿ ಗೊತ್ತಾಯ್ತು ನನಗೆ. ಓಕೆ ಸೊ ಗೈಸ್, ಈಗ ಸದ್ಯಕ್ಕೆ ನಾವು ಹೊರಡ್ತಾ ಇದೀವಿ. ಇನ್ನೂ ಇದೆಯಾ? ಮುಗೀತು ಅಂದ್ರಲ್ರಿ? ಮುಗೀತು ಕಣೋ. ಆಮೇಲೆ ಸಿಗ್ತೀನಿ. ಪ್ರೈಸ್ ಪೂಲ್ ಇಲ್ವಾ? ಇದೇನು ಸಂಘದಲ್ಲಿ ಮಾಡೋದು ಅನ್ಕೊಂಡಿದ್ರಾ? ಏನ್ ನಿಮ್ದನೇ ಸಂಘ ಅದು? ಗೈಸ್ ನೋಡಿ, ಏನ್ ಹಿಂಸೆ ಕೊಡ್ತಾರೆ ನಮ್ಗೆ. ಅದೇನೋ ಇನ್ನೂ ಒಂದೇನೋ ಮಾಡ್ಬೇಕಿತ್ತಂತೆ, ಅದು ಮಾಡ್ದಾರೇನೆ ಲ್ಯಾಪ್ಟಾಪ್ನ ಬ್ಯಾಗ್ ಹಾಕ್ಬಿಟ್ಟು ಒಳಗಡೆ ಇಟ್ಬಿಟ್ಟವ್ರೆ. ಮತ್ತೆ ಸೈಡ್ಗೆ ಹಾಕ್ಸಿ ಇಷ್ಟು ಮುಂದೆ ಬಂದಿಲ್ಲ, ಸೈಡ್ಗೆ ಹಾಕ್ಸ್ಬಿಟ್ಟು ಮತ್ತೆ ಏನೋ ಮಾಡ್ತಾರೆ. ಇಂಥ ಜನಗಳ ಮಧ್ಯೆ ಹೆಂಗಿರೋಣ ಹೇಳಿ, ಇಷ್ಟು ಹಿಂಸೆ ಕೊಡ್ತಾರೆ. ಅದು ಏನೋ ಮಧ್ಯದಲ್ಲೇ ಕೂತ್ಕೊಬೇಕು ನಾನು ಅಂತಾರೆ. ಇದು ಕಡೆ ಎದೊಳ್ಬೇಕಾದ್ರೆ ನಾನು ಎದೊಳ್ಬೇಕಿಲ್ಲ, ಅಷ್ಟೊಬ್ಬ ಎದೊಳ್ಬೇಕು. ಇನ್ಮೇಲೆ ನಮ್ಮ ಜೊತೆ ಬರಲ್ಲ ಇವರು, ದೇವರೇ ಬರಲ್ಲ ಇನ್ಮೇಲೆ. ಬ್ರೋ ಹಾಕಿದ್ರು, ಬ್ರೋ ಒಳಗೆ ಹಾಕಿದ್ರು ಲ್ಯಾಪ್ಟಾಪ್ ಬಿಡಿ, ಯೂಸ್ ಇಲ್ಲ. ಪಟ್ಟತೆ ಆಫ್ ಮಾಡಿ. ಯಾವ್ದು ಬ್ರೋ ಇದು? ಎಲ್ಲಾ ತಲೆನೂ ಆಡ್ತಾ ಇದೆ. ಡ್ಯಾನ್ಸ್ ಮಾಡ್ರಿ ಮಾಡ್ರಿ. ಐಟಮ್ ನಂಬರ್ ಇಲ್ಲ ಅಷ್ಟೇ. ದೇವ್ರ ಸಾಂಗ್ ಮಾತ್ರ ಯಾರ ಬೈಲಿ ಏನ್ ಮಾತು. ಸೊ ಗೈಸ್, ಈಗ ಸದ್ಯಕ್ಕೆ ನಾವು ಸೀದಾ ಬಂದಿದ್ದೀವಿ. ನಾವು ಬರಬೇಕಾಗಿದ್ದಂತಹ ಜಾಗಕ್ಕೆ. ಬೆಳಗ್ಗೆಯಿಂದ ಬರ್ತೀನಿ ಅಂತ ಹೇಳ್ಕೊಂಡು ಸ್ಟಾಪ್ಗಳು ಹಾಕ್ಕೊಂಡು ಬಿರಿಯಾನಿ ತಿನ್ಕೊಂಡು ಮಧ್ಯದಲ್ಲಿ ಹೊಗೆ. ಸೊ ಮಧ್ಯದಲ್ಲಿ ಬಿರಿಯಾನಿ ಎಲ್ಲ ತಿನ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ಕಣ್ಣೆಲ್ಲ ಉರಿತಾ ಇದೆ ಹೊಗೆಗೆ. ಓಕೆ, ಇಲ್ಲಿ ಲಾಗ್ ಮಾಡೋಂಗಿಲ್ಲ. ಹಿಂದೆ ಸಡನ್ನಾಗಿ ಕ್ಯಾಮ್ರಾ ತೊಗೊಂಡು ಹೋಗ್ಬೇಡ್ರಿ ಪಟ್ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿದ್ದ ತಕ್ಷಣ, ಆ್ಯಕ್ಚುಲಿ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅವರು, ನಾವೇ ಬೇಗ ಬಂದಿದ್ದೀವಿ. ಸೊ ಬಂದಮೇಲೆ ಸೊ ಒಂದ್ಸರಿ ಮಾಡಾದ್ಮೇಲೆ ತಿಂದು ಟೇಸ್ಟ್ ಹೆಂಗಿದೆ ಏನು ಎತ್ತ ಅಂತ ನೋಡೋಣಂತೆ. ಅವರೆಲ್ಲ ಅದು ಹೆಂಗೆ ನಿಂತವ್ರೋ ಗೊತ್ತಿಲ್ಲ. ಬ್ರೋ ಹೊಗೆ ಬರ್ತಾ ಇಲ್ವಾ ಬ್ರೋ? ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅಭ್ಯಾಸ ಆಗ್ಬಿಟ್ಟಿದ್ಯಾ? ಹೊಗೆನಾಗೆ ಅಡ್ಯಾಪ್ಟ್ ಆಗ್ಬಿಟ್ಟಿದ್ದಾರೆ. ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸಡನ್ನಾಗಿ. ಸೊ ಚೆನ್ನಾಗಿ ಹೋಗ್ತಾಯಿದೆ ಇವತ್ತಿನ ದಿನ. ಬೆಳಗ್ಗೆ ಬಿರಿಯಾನಿ ಸಿಗ್ತಾ ಬ್ರೋ? ನೋಡಿ ಅವ್ರು ಏನೇನೋ ಮಾಡ್ತಾವ್ರೆ. ನಮ್ಮ ಡ್ರೈಡ್ ಏನ್ರಿ ಡ್ರೈಡ್? ಓ ಅವ್ರಿಗೆ ಗೈಸ್ ನೋಡಿ, ಪಟ್ಟ ಅಂತ ಹೇಳ್ಬಿಟ್ಟು ಮೀನು ತಂದು ಹಾಕಿದ್ದಾರೆ. ಸೊ ಎಷ್ಟಣ್ಣ ರೇಟು ಮೀನು? ಯಾವ್ದು 40? ಇದಾ ಚಿಕ್ಕದು? ಹೌದಾ? ಇದು ಇರೋದ್ರಲ್ಲಿ ದೊಡ್ಡದಿದೆ, ಸಖತ್ತಾಗಿದೆ. ಗೈಸ್ ಇಷ್ಟೊತ್ತು ಆರಾಮಾಗಿ ಬಂದ್ವಿ. ಇಲ್ಲಿ ಅಷ್ಟೊಂದು ಟೆಂಪ್ರೇಚರ್ ಇಲ್ಲ, ಫುಲ್ ತಂಪಾಗಿದೆ. ನೋಡಿ ಇವರು ಒಳ್ಳೆ ಹೆಂಗೆ ಬೇರ್ತಾರೆ. ನಮ್ಮ ಕಡೆ ಹೇಳ್ತಾರೆ ಹಂದಿ ಥರ ಬೇರೋದು ಅಂತ ಅಂದ್ಬಿಟ್ಟು, ಹಂಗೆ ನಾನು ಬೇರ್ತಾ ಇದ್ದೀನಿ, ಅಂದರೆ ನಾನು ಸೇರಿಸಿ ಹೇಳ್ತಾ ಇದ್ದೀನಿ. ನಿಜ ಹಾಗೆ ಹೇಳೋದು, ಬೆವರಿದ್ರೆ ಜಾಸ್ತಿ ಹಂದಿ ಥರ ಬೆವರ್ತಿದೆಯಲ್ಲ ಅಂತಲೇ ಹೇಳೋದು. ಸೊ ನಾನು ಸೇರಿಸಿ ನಾನು ಬೆವರ್ತಾ ಇದ್ದೀನಿ, ಅದನ್ನೇ ಹೇಳಕ್ಕೆ ಬಂದಿದ್ದು. ನೀವ್ಯಾಕೆ ನಿಮಗೆ ಅನ್ಕೋತೀರಾ? ಪರ್ಸನಲಾಗಿ ಯಾಕೆ ಹೋಗ್ತೀರಾ? ನಾನೇನು ಅಂದೇ ಇಲ್ಲ. ಸರಿ ಬಾ, ಇಲ್ಲಿ ಸಪ್ರೇಟ್ ಮಾಡ್ತಾರೆ. ಇದೇನ ದೊಡ್ಡವಂತನಾ? ಓ ದೊಡ್ಡವು ಇಲ್ಲಿ, ಸಣ್ಣವು ಇಲ್ಲಿ. ನೋಡಿ ಗೈಸ್, ಯಾವ ಸೈಜ್ ಹಾಕಿ ನಿಮಗೆ? ಮೀಡಿಯಮ್ ಹಾಕಲ್ಲ ಇಲ್ಲ ದೊಡ್ಡ ಸೈಜ್ ಹಾಕಿ? ಎಷ್ಟು ಹಾಕಿ ಸೈಜು? ಹಾಕೊಂಡು ಹೊತ್ತು ಹಾಕೋಣ ಸತಿ. ನೋಡಿ ಇಲ್ಲಿ ಹಾಕಿದ್ರು, ಹೊಡಿತಾ ಇದೆ, ಬೆವರು ಇಳಿತಾ ಇದೆ. ಹೆಂಗಿರುತ್ತೆ ಹೇಳಿ ಟೇಸ್ಟು? ಇವತ್ತು ತಿಂತಾ ಇದ್ರೆ ಎಷ್ಟೋ ದಿನಗಳಾದ್ಮೇಲೆ, ಆಲ್ಮೋಸ್ಟ್ ನಾನು ನೆನಪು ಇಲ್ಲ ಕರೆಕ್ಟಾಗಿ ಎಷ್ಟು ವರ್ಷ ಆಯ್ತು ಬಂದು ಅಂತ ಅಂದ್ಬಿಟ್ಟು. ಇಲ್ಲೇ ಬಂದ್ಬಿಟ್ಟು ಅಲ್ಲಿ ಹಿಂದ್ಗಡೆ ಒಂದು ಜಾಗ ಇತ್ತು, ಅಲ್ಲಿ ಕುತ್ಕೊಂಡು ತಿಂದ್ಬಿಟ್ಟು ಹೋಗಿದ್ವಿ. ಅದಾದ್ಮೇಲೆ ಇವತ್ತೇ ಬರ್ತಾ ಇರೋದು, ಇಷ್ಟು ವರ್ಷ ಆದ್ಮೇಲೆ. ಆಹಾ
ಸೊ ಗೈಸ್ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಬಂದಿದ್ವಿ ಅಂತ ಅಂದ್ಬಿಟ್ಟು ಹಿಂದ್ಗಡೆ ಜಾಗ ಇದೆ ಅಂತ ಅಂದ್ಬಿಟ್ಟು. ಸೊ ಇದೆ ಮಾವಿನ ತೋಪಿನ ಕೆಳಗೆ, ಸಾರಿ ಮಾವಿನ ತೋಪ ಇದೆ, ಒಂದು ಮಾವಿನ ಮರ ಇದೆ. ಸೊ ಅದ್ರ ಕೆಳಗಡೆ ಕೂತ್ಕೊಳ್ಳೋದು, ಮೀನ ತಿನ್ನೋದು ನೋಡಿ, ಎಲ್ಲ ಜೋಡಿಸಿಡ್ತಾ ಇದ್ವಿ ತಮ್ಮನೇಲಿಗೆ. ಬನ್ನಿ ಟೇಸ್ಟೇ ಮಾಡ್ಬಿಡೋಣ ಪಟ್ ಅಂತ. ಓಹೋ ಫುಲ್ ಬಿಸಿ ಬಿಸಿ ಇದೆ, ಅಷ್ಟೊಂದೇನು ಲೇಟ್ ಆಗಿಲ್ಲ. ಲಾಸ್ಟ್ ಟೈಮ್ ಬಂದು ಏನು ತಿಂದಿದ್ದಾರೆ ಟೇಸ್ಟ್. ಒಂದು ಮೀನು ಮುಗೀತು. ಸೊ ಇದು 2ನೇ ಮೀನು ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಓಹೋ ಒಳ್ಳೆ ಮಜಾ ಇತ್ತು ಗುರು. ಫುಲ್ಲು ಖಾರ ಖಾರ ಇಳಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಅದು ಚೆನ್ನಾಗಿದೆ, ಮಜಾ ಇದೆ. ಯಾಕೋ ಏನು ಮಾಡಲ್ಲ ಕಂಡ. ಆಗ್ಲಿಂದ ಎಷ್ಟು ಕೂಗಾಡ್ತಾ ಇದ್ವು ಅಂದರೆ ಅಷ್ಟೊಂದು ಕೂಗಾಡ್ತಾ ಇದ್ವು. ಸದ್ಯಕ್ಕೆ ಎಲ್ಲದನ್ನು ತಿಂದು ಖಾಲಿ ಮಾಡಿ ಒಂದಿಷ್ಟು ನಮ್ಮ ನಾಯಿಗಳಿಗೆಲ್ಲ ಹಾಕಿ ಇಲ್ಲಿ ಬಂದಿದ್ದವಕ್ಕೆಲ್ಲ ಆರಾಮಾಗಿ ಒಬ್ರೊಬ್ರು ಒಂದೊಂದು ಜಾಗದಲ್ಲಿ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ನಮ್ಮ ವಿಕ್ರಮ್ ಪ್ರೋ ಇದ್ದಾರೆ, ಪಾಚ್ಕೊಂಡ್ಬಿಟ್ಟಿದ್ದಾರೆ, ಅವರಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ. ಆದರೂ ಒಳ್ಳೆ ಮಜಾ ಇತ್ತು ಈ ಮರದ ಕೆಳಗೆ. ಸೊ ಫುಲ್ ತಂಪಾಗಿತ್ತು. ಏನು ಹೇಳ್ತೀರಾ ಬ್ರಾ? ತಣ್ಣಗಿದೆ ಇದಕ್ಕೆ ಈ ಮರದ ಕೆಳಗೆ ಹಂಗೆ ಮಲ್ಕೊಂಡ್ಬಿಡೋಣ ಅನ್ನಿಸ್ತಾ ಇದೆ. ಹೊಟ್ಟೆಗೆ ಬೇರೆ ಬಿತ್ತು, ಆಯಿತು, ಹೊಟ್ಟೆಗೆ ಬಿದ್ದಾಯ್ತಲ್ಲ, ನಿದ್ದೆ ಎಳೀತಾ ಇದೆ. ಇವಾಗ ಏನಿಲ್ಲ, ಕಾರಲ್ಲಿ ಹೋಗ್ಬೇಕಾದ್ರೆ ಹಂಗೆ ಪಾಚ್ಕೊಂಡ್ಬಿಡೋದು. ಆ್ಯಕ್ಚುಲಿ ಇದ್ದಿದ್ದು ಪ್ಲ್ಯಾನ್ ಏನು ಗೊತ್ತಾ, ಬೈಕಲ್ಲಿ ಬರೋಣ ಅಂತ. ಬೈಕಲ್ಲಿ ಹೋಗೋಣ ಬ್ರೋ. ನೀವು ಬೈಕ್ ತಂದುಬಿಡಿ ಬ್ರೋ, ಹೋಗ್ಬಿಡೋಣ, ನಾನು ಬೈಕ್ ಎತ್ತೀನಿ. ಡೈಲಾಗ್ ಹೊಡೆದಿದ್ದು ನೆನ್ನೆ ಫೋನ್ ಮಾಡಿ, ಬ್ರೋ ಬೈಕ್ ಯಾಕೆ ಬೇಡ ಅನ್ನಿಸ್ತದೆ, ಕಾರಲ್ಲಿ ಬಂದ್ಬಿಡ. ಸೊ ಅದೊಂಥರ ಒಳ್ಳೇದಾಯ್ತು ಅಂದ್ಕೊಳ್ಳಿ. ಇವಾಗ ಆರಾಮಾಗಿ ಪಾಚ್ಕೊಬೋದು. ರೋಡಿನಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ. ಸೊ ಗೈಸ್ ಅಲ್ಲಿಂದ ಹೊರಟ್ವಿ. ಸೊ ಹೊರಟ್ಬಿಟ್ಟು ಇವಾಗ ಸೀದಾ ಬೆಂಗಳೂರು ಕಡೆಗೆ, ಮನೆ ಕಡೆಗೆ. ಸೊ ನೋಡೋಣ, ಮಧ್ಯದಲ್ಲಿ ಸ್ಟಾಪ್ ಆಗಬೇಕು. ಆ್ಯಕ್ಚುಲಿ ಎಲ್ಲರೂ ಕೆಲಸ ಮಾಡೋರಿದ್ದಾರೆ. ಸೊ ನಾವೊಬ್ಬರೇ ಕೆಲಸ ಕಾರ್ಯ ಇಲ್ಲದೆ ಇರೋರು. ಸೊ ಕೆಲಸ ಮಾಡೋರೆಲ್ಲ ಮಧ್ಯದಲ್ಲಿ ಬ್ರೇಕ್ ಬೇಕು, ಮೀಟಿಂಗ್ ಇದೆ, ಅದಿದೆ ಅಂತ ಹೇಳ್ತಾವ್ರೆ. ಅದ್ರಲ್ಲಿ ಇವ್ರು ಮುಗಿಸ್ಕೊಂಡವ್ರೆ. ಮನ್ಸಿಗೆ ತಗೊಂಡ್ಬಿಡ್ತಾರೆ ಅಂತ ಜನರಲ್ಲಾಗಿ ಹೇಳಿದ್ನ. ದೇವರಾಣೆ ಅದರಲ್ಲೂ ವೆಜ್ ತಿನ್ನೋರು ಗೈಸ್, ಸುಮ್ಮನೆ ನಾನ್ ವೆಜ್ ಆಗಿ ಕರ್ಕೊಂಡ್ಬಂದ್ಬಿಡ್ತೀವಿ. ಸುಮ್ಮನೆ ಹಿಂಸೆ ಕೊಡ್ತಾರೆ ನಮ್ಗೂ. ನೆಮ್ಮದಿ ಕುತ್ಕೊಂಡು ತಿನ್ನಕ್ಕೂ ಬಿಡಲ್ಲ. ಹೋಗೋಣ ಅಂತಿರ್ತಾರೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಪಾಪ, ಹಸ್ಕೊಂಡು ಕೂತಾರೆ. ಇವಾಗ ಎಲ್ಲರೂ ಒಂದು ಸ್ಟಾಪ್ ಹಾಕಬೇಕು. ಸದ್ಯಕ್ಕೆ ಇವಾಗ ಕನಕಪುರ ರೋಡ್ಗೆ ವಾಪಸ್ ಬಂದಿದ್ದೀವಿ. ನೋಡಿ ಓರಿ ದೋಸೆ ತಿಂತಾರೆ. ಹೊಟ್ಟೆ ಹಸ್ವಾಗಿದೆ ನಿಮಗೆ ಬ್ರೋ? ಏನ್ ಬ್ರೋ ನಗ್ತೀರಾ? ಒಳಗೆ ಒದ್ದಾಡ್ತಾ ಇದೆ. ಅವ್ರಿಗೆ ಗೊತ್ತಿಲ್ಲಪ್ಪ, ಅವ್ರಿಗೇನಾದ್ರೂ ಅವ್ರು ಹೇಳಲ್ಲ. ಅಯ್ಯ ಕರೆಕ್ಟ್ ಬದನೆಕಾಯಿ ತಿಂತಾರೋ. ಏನು ತಿಂದ್ರಿ ನೀವು? ಮರ್ತೋಗ್ಬಿಟ್ಟಾರ? ಏನೋ ಬದನೆಕಾಯಿ ತಿಂತಾರ. ನೀರು ಬದನೆಕಾಯಾ? ಓಕೆ ಸೊ ಗೈಸ್ ವಾಪಸ್ ಬಂದಿದ್ದೀವಿ ಮನೆ ಹತ್ರಕ್ಕೆ. ನನಗೂ ಗೊತ್ತಿಲ್ಲ ನೀರು ಬದನೆಕಾಯಿ ಅಂದರೆ ಏನು ಅಂತ. ಏನೋ ಯಾರಿಗಾರು ಗೊತ್ತಿರ ಕಮೆಂಟ್ ಹಾಕಿ. ಇವರಂತೂ ನಮ್ಗೆ ಹೇಳಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತಿದೆಯೋ ಅದು ಗೊತ್ತಿಲ್ಲ. ಒಟ್ನಲ್ಲಿ ತಿಂದೆ ಅಂತ ಮಾತ್ರ ಊರಿಗೆಲ್ಲ ಹೇಳ್ಕೊಂಬರ್ತಾ ಇದ್ದಾರೆ. ಸೊ ವಾಪಸ್ ಬಂದಿದ್ದೀವಿ ಮನೆಗೆ. ಸೊ ಇವಾಗ ಇಲ್ಲಿಂದ ನಾವು ನಮ್ಮ ಮನೆಗೆ ಹೊರಡಬೇಕು. ಲೆಟ್ಸ್ ಗೋ. ಬರ್ತಾ ನಿದ್ದೆ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ. ನಿದ್ದೆ ಮಾಡೋಕ್ಕೆ ಆಗಲಿಲ್ಲ, ಇವ್ರು ಬಿಡಲೇ ಇಲ್ಲ. ನನ್ನ ಮೇಲೆ ಬಂದು ಬೀಳ್ತಾಯಿದ್ರು. ಅದ್ರ ಮೇಲೆ ಮಧ್ಯದಲ್ಲಿ ನಿಲ್ಲಿಸು ಅಂತ ಮತ್ತೆ ಕೆಲಸ. ನಾನು ಹೇಳಲ್ಲ ಯಾವ ಕಂಪ್ನಿ ಅಂತ. ನನಗೆ ಫಸ್ಟೇ ಹೇಳ್ಬಿಟ್ರು, ಹೇಳಕ್ಕೆ ಹೋಗ್ಬೇಡ ಯಾವ ಕಂಪ್ನಿ ಅಂತ. ಮ್ಯೂಚುವಲ್ ಫಾಲೋವರ್ಸ್ ಇದ್ದಾರೆ, ಬ್ಲಾಗ್ಸ್ ನೋಡೋರು, ಆಮೇಲೆ ಹಾಕ್ಕೊಟ್ಬಿಡ್ತಾರೆ ಅದು ಇದು ಅಂತ ಎಲ್ಲ ಹೇಳಿದ್ರು. ನೋಡ್ಕೊಂಬಿಡಿ. ಈ ಮುಖ ನೋಡಿದ್ರೆ ಗೊತ್ತಾಗುತ್ತಲ್ಲ ಅಲ್ಲಿ ಕೆಲಸ ಮಾಡ್ತಾರೆ ಅಂತ. ಅಲ್ಲಿ ಕೆಲಸ ಮಾಡೋರಿಗೆ ಹಾಕ್ಕೊಡಿ. ಆ್ಯಪಲ್ಲಿ ಕೆಲಸ ಮಾಡ್ತಾರೆ. ಅರ್ಧ ತಿಂದಿರೋ ಆ್ಯಪಲ್ಲಿ ಕೆಲಸ ಮಾಡೋದಿವರು, ಅರ್ಧ ಇವರೇ ತಿಂದ್ಬಿಟ್ಟಿರ್ತಾರೆ. ಬರೋ ಆ್ಯಪಲ್ನೆಲ್ಲ ಅರ್ಧ ತಿಂದ್ಬಿಟ್ಟು ಇವರೇ ಕೊಡೋದು. ನಮ್ಮ ಆಶಿ ಎಲ್ಲಿದ್ದಾಳೆ? ಸೊ ಹೆಚ್ಕೊ ಸೀದಾ ಮನೆ ಸಿಗ್ತೀನಿ ಅಷ್ಟೇ ಹಿಂಗೆ. ಈಗ ಸದ್ಯಕ್ಕೆ ನಾನು ಮನೆಗೆ ಬಂದಿದ್ದೀನಿ. ಸೊ ಮನೆಗೆ ಬಂದುಬಿಟ್ಟು ಬಟ್ಟೆ ಚೇಂಜ್ ಮಾಡಿಕೊಂಡು ಜಿಮ್ ಔಟ್ಫಿಟ್ ಹಾಕ್ಕೊಂಡು ಹೊರಡೋಕ್ಕೆ ರೆಡಿಯಾಗಿದ್ದೀನಿ. ಜಿಮ್ಮಿಗೆ ಹೋಗಬೇಕು. ಆ್ಯಕ್ಚುಲಿ ನಿಜ ಹೇಳ್ಬೇಕಾದ್ರೆ ಫುಲ್ ಸುಸ್ತಾಗಿದೆ. ನನಗೆ ಇಂಟ್ರೆಸ್ಟೇ ಇಲ್ಲ ಜಿಮ್ಗೆ ಹೋಗ್ಬೇಕು. ಇವತ್ತು ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತು. ಇವತ್ತು ಸಾಯಂಕಾಲ ಹೋಗೋ ಬದಲು ನಾಳೆ ಬೆಳಗ್ಗೆ ಹೋಗ್ಬಿಡೋಣ ಅಂತ ಅನ್ನಿಸ್ತು. ಬಟ್ ಅದು ಸ್ಕಿಪ್ ಮಾಡೋಕ್ಕೆ ಇಷ್ಟ ಇಲ್ಲ. ಏನೋ ಮನ್ಸಿಗೆ ಸಮಾಧಾನ ಇರೋಲ್ಲ ಸ್ಕಿಪ್ ಮಾಡಿದ್ರೆ. ಹಾಗಾಗಿ ಕೊಟ್ಟಿರೋ ಫೀಸ್ಗಾದರೂ ಕರೆಕ್ಟಾಗಿ ಹೋಗಬೇಕು. ಅದಕ್ಕೋಸ್ಕರ ಹೋಗ್ತಾ ಇದ್ದಿದ್ದರು. ನಮ್ಮ ಬಾಸು ಮತ್ತು ನಮ್ಮ ಮೆತ್ತಿಗೆ ನಮ್ಮ ಗುಂಡಮ್ಮ ಇಬ್ಬರು ವಾಕಿಂಗ್ ಬರ್ತಾಯಿದ್ದಾರೆ. ಬಾ ಹಾಕೈ ಹಾಂ ಬಾ. ಅವಳು ನನ್ನ ಜೊತೆ ಬರ್ತಾಯಿಲ್ಲ, ನೀವೇ ಬೇಕಂತೆ ಅಲ್ವಾ ಗುಂಡಮ್ಮ? ನೋಡಿಲಿ. ಸರಿ ನೀನು ಬಾ, ನೀನು ಹಿಡ್ಕೊ ಅವಳ ಕೈನ. ಹಾಂ ನನ್ನ ಕೈ ಹಿಡ್ಕೊ, ಹೋಗೋಣ. ಇಡೀ ರೋಡೇ ನಮ್ಮದು ಗೈಸ್. ಇದೇ ಅಡ್ವಾಂಟೇಜು ಪ್ರೈವೇಟ್ ರೋಡ್ ಇದ್ದರೆ. ಸೊ ಗೈಸ್
ವಾಪಸ್ ಮನೆಗೆ ಬಂದೆ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು. ಸೊ ಇವತ್ತು ಜಾಸ್ತಿ ವರ್ಕೌಟ್ ಮಾಡೋಕ್ಕಾಗಲಿಲ್ಲ, ಎಸ್ಪೆಷಲಿ ಕಾರ್ಡಿಯೋ ಮಾಡೋಕ್ಕಾಗಿಲ್ಲ. ಫುಲ್ಲು ಇಷ್ಟ ಆಗ್ಬಿಟ್ಟಿದೆ ಗೈಸ್, ಹೇಳಿದ್ನಲ್ಲ ಆಲ್ರೆಡಿ ಮೂಡ್ ಇರಲಿಲ್ಲ, ಸುಸ್ತಾಗ್ಬಿಟ್ಟಿತ್ತು. ಪಟ್ಟಂತ ಫ್ರೆಶ್ ಅಪ್ ಆಗಬೇಕು. ಆ್ಯಂಡ್ ಇವತ್ತು ಜಿಮ್ಮಲ್ಲಿ ಜಾಸ್ತಿ ಏನು ಭಾಗ್ಯ ಮಾಡಲಿಲ್ಲ. ಯಾಕೆಂದರೆ ಇದಕ್ಕೆ ಮುಂಚೆ ಎಲ್ಲ ಕಂಪ್ಲೀಟಾಗಿ ಜಿಮ್ಮಲ್ಲಿ ರೆಗ್ಯುಲರಾಗಿ ತೋರಿಸ್ತಾ ಇದ್ದೆ. ಸೊ ಮೇ ಬಿ ನೀವು ಬೋರ್ ಆಗಿರ್ತೀರಾ ಅಂತ ಅನ್ನಿಸ್ತು. ಸೊ ಕಮೆಂಟ್ ಹಾಕಿ, ಬೋರ್ಗಿರಾದ್ರ ಡೈಲಿನಲ್ಲಿ ಆಲ್ಮೋಸ್ಟ್ ಡೈಲಿ ಅಂದ್ಕೊಳ್ಳಿ, ಜಿಮ್ಮಲ್ಲಿ ವರ್ಕೌಟ್ ಎಲ್ಲ ತೋರಿಸಿ ಅಪ್ಡೇಟ್ಸ್ ಕೊಟ್ಟು ಏನಾದ್ರು ಬೋರ್ ಆಯಿತಾ ಅಂತ ಅಂದ್ಬಿಟ್ಟು. ಇಲ್ಲ ಬೋರ್ ಆಗಿಲ್ಲ, ಅದೇ ಥರ ಕಂಟಿನ್ಯೂ ಮಾಡು ಅಂತ ಹೇಳಿದ್ರೆ ಅದನ್ನು ಕಮೆಂಟ್ ಹಾಕಿ ಕಂಟಿನ್ಯೂ ಮಾಡೋಣಂತೆ. ಸದ್ಯಕ್ಕಂತೂ ಫುಲ್ ಉಷ್ಟು ಗೈಸ್. ಇವತ್ತು ಮೇ ಬಿ ಮಧ್ಯಾಹ್ನ ಬರೀ 1-2 ಮೀನು ತಿಂದೆ, ಅದಕ್ಕೆ ಎನರ್ಜಿ ಇಲ್ಲ ಅನಿಸುತ್ತೆ. ಸೊ ಏನೊಂದು ಜ್ಯೂಸ್ ಕುಡಿದಿರ್ಬೋದು ಅಷ್ಟೇ ಬರ್ತಾ. ಅದು ಬಿಟ್ಟರೆ ಏನು ರೈಸ್ ಗೀಸು ಇಲ್ಲ ಅಂದರೆ ಸ್ಟ್ರೆಂತ್ ಬರೋದಕ್ಕೆ ಏನೂ ತಿಂದಿಲ್ಲ ನಾನು. ಸೊ ವೀಕ್ ಆಗಿಬಿಟ್ಟಿದ್ದೀನಿ ಫುಲ್. ಇವತ್ತು ದೇವರಾಣೆ ವರ್ಕೌಟ್ ಮಾಡೋಕ್ಕಾಗಲಿಲ್ಲ. ಸೊ ಕಷ್ಟವಿದ್ದು ಫುಲ್ ಮುಗಿಸ್ಕೊಂಡ್ಬಂದೆ. ಕಾರ್ಡಿಯೋ ಬಿಡು ನಾಳೆ ಮಾಡೋಣ ಅಂತ ಅಂದ್ಕೊಂಡು. ಕೆಲವೊಂದು ದಿನ ಲೋ ಆಗ್ತವೆ, ಎಲ್ಲ ದಿನ ಒಂದೇ ಥರ ಇರೋಲ್ಲ. ಸೊ ಎನಿವೆ ಈ ವ್ಲಾಗ್ ನಿಮ್ಗೆ ಏನು ಮಾಡಿದ್ದೀನಿ. ಥ್ಯಾಂಕ್ಸ್ ಸೊ ಮಚ್. ವ್ಲಾಗ್ ಇವಾಗ ನೋಡ್ಕೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಟು ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬೈ.